ಬಿಎಸ್ಎಫ್ನ 60ನೇ ಸ್ಥಾಪನಾ ದಿನ ಎಲ್ಲಿ ಆಚರಿಸಲಾಯಿತು? ಬೆಂಗಳೂರು, ದೆಹಲಿ, ಪೋರ್ಬಂದರ್, ಜೋಧ್ಪುರದಲ್ಲಿ. ಬಿಎಸ್ಎಫ್ನ ಇದರ ಧ್ಯೇಯವಾಕ್ಯ ಕೆಳಗಿನ ಯಾವುದು? ಜೀವಂತ ಅಂತಃಕರಣ, ಜೀವಂತ ಪರಿವಾರ, ಜೀವಂತ ಪರ್ಯಂತ ಕರ್ತವ್ಯ. ನಮ್ಮ ಧ್ಯೇಯ ಆನ್ಸರ್ ಇಸ್ ಸಿ, ಜೀವಂತ ಪರ್ಯಂತ ಕರ್ತವ್ಯ. ಮೂರನೇ ಕ್ವಶನ್, ಬಿಎಸ್ಎಫ್ನ ಸ್ಥಾಪನೆ ಯಾವಾಗ ಮಾಡಲಾಯಿತು? 2 ಜನವರಿ 1985, 1 ಜನವರಿ 1965, 1 ಡಿಸೆಂಬರ್ 1965, 9 ಡಿಸೆಂಬರ್ 1965. ಕರೆಕ್ಟ್ ಆನ್ಸರ್ ಇಸ್ ಸಿ, 1 ಡಿಸೆಂಬರ್ 1965. ನಾಲ್ಕನೇ ಕ್ವಶನ್, ಇದರ ಉದ್ದೇಶ ಗಡಿ ಕಾಯುವುದು. ಸ್ವಲ್ಪ ರಾಂಗ್ ಆಗಿದೆ, ಬಾರ್ಡರ್ ಆಗಿದೆ. ಇದು ಬಾರ್ಡರ್. ಇದರ ಉದ್ದೇಶ ಏನು ಅಂತ ಕೇಳಿ, ಗಡಿ ಕಾಯುವುದು ಇದರ ಕೆಲಸ. ಆದರೆ ಮಯನ್ಮಾರ್ ಅಂತೂ ಅಲ್ಲ. ಮಯನ್ಮಾರ್ ಮತ್ತು ಪಾಕಿಸ್ತಾನ, ಬಾಂಗ್ಲಾದೇಶ, LOC ಇದರದ್ದು ಯಾವುದೂ ಅಲ್ಲ. ಆನ್ಸರ್ ಇಸ್ ಸಿ, ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು LOC ಇವರ ಗಡಿ ಕಾಯುವುದು ಇದರ ಕೆಲಸ. ಐದನೇ ಕ್ವಶನ್, ಬಿಎಸ್ಎಫ್ನ 60ನೇ ಸ್ಥಾಪನಾ ದಿವಸದಲ್ಲಿ ಯಾರು ಭಾಗವಹಿಸಿದ್ದರು? ಗೃಹ ಮಂತ್ರಿ ಅಮಿತ್ ಶಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಬಿ ಮತ್ತು ಸಿ ಇವುದರಲ್ಲಿ ಭಾಗವಹಿಸಿದ್ದರು ಅಮಿತ್ ಶಾ ಅವರು. ಕೊನೆಯ ಕ್ವಶನ್, ಬಿಎಸ್ಎಫ್ ಯಾವ ಮಂತ್ರಾಲಯದ ಅಡಿ ಬರುತ್ತದೆ? ಒಂದು ಜ್ಞಾಪನ ಇಟ್ಕೊಳ್ಳಿ, ಕೇಂದ್ರದಲ್ಲಿ ಎಲ್ಲ ಮಂತ್ರಿಮಂಡಲಗಳಲ್ಲಿ ಮಂತ್ರಾಲಯ ಬರುತ್ತೆ. ಅದೊಂದು ಜ್ಞಾಪನ ಇಟ್ಕೊಳ್ಳಿ. ಕೇಂದ್ರೀಯ ರಕ್ಷಣಾಲಯ, ಕೇಂದ್ರೀಯ ಗೃಹ ಮಂತ್ರಾಲಯ, ಡಿಫೆನ್ಸ್ ಸ್ಟಾಫ್. ಎ ಮತ್ತು ಸಿ. ಇದರ ಆನ್ಸರ್ ಬಂದು ಕೇಂದ್ರೀಯ ಗೃಹ ಮಂತ್ರಾಲಯ, ಗೃಹ ಮಂತ್ರಿ ಅಮಿತ್ ಶಾ ಅವರ ಬರ್ತದೆ.